I love everything. Fire spreading all around. ಈ ಕಥೆಯನ್ನು ನನಗೆ ಹೇಳಿದವರು ನನ್ನ ಗುರು. ಆಗಷ್ಟೇ ಕಾಲೇಜ್ ಮುಗಿಸಿ ಮುಂದೆ ಸಂಸಾರ ಮಾಡಬೇಕೇ, ಸನ್ಯಾಸಿಯಾಗಬೇಕೇ ಎಂಬ ಗೊಂದಲದಲ್ಲಿದ್ದಾಗ ನಿನಗೆ ಸಂಸಾರವೇ ಸನ್ಯಾಸ ಎಂದು ಶಾಪದಂಥ ವರ ಕೊಟ್ಟವರು ಅವರು. ಕಾಲೇಜ್ ಮುಗಿಸಿದ ದಿನಗಳಲ್ಲಿ ನಾನು ಅವರ ಜೊತೆ ಸಿಕ್ಕಲ್ಲಿ ಅಲಿಯುತ್ತಿದ್ದೆ. ಮನೆ, ಊರು, ಹೊತ್ತು ಹೊತ್ತಿಗೆ ಊಟ, ನಿದ್ದೆ ಇತ್ಯಾದಿಗಳ ಪರಿವೆಯೇ ಇಲ್ಲದ ಗುರುಗಳಿಗೆ ಒಳ್ಳೆಯ ಊಟ ಮತ್ತು ಸುಖನಿದ್ದೆಯ ಕುರಿತು ವಿರೋಧವೂ ಇರಲಿಲ್ಲ. ಇಂಥದ್ದೇ ಬೇಕು ಎಂದು ನಿರೀಕ್ಷೆ ಮಾಡದೆ ಆ ಹೊತ್ತಿಗೆ ಏನು ಸಿಗುತ್ತದೋ ಅದನ್ನು ಸ್ವೀಕರಿಸುತ್ತಾ ಸಂತೋಷವಾಗಿರುವ ಕಲೆ ಅವರಿಗೆ ಗೊತ್ತಿತ್ತು. ಆ ಸಲ ಗುರುಗಳು ಕೇರಳ ಪ್ರವಾಸದಲ್ಲಿದ್ದರು. ನಾವು ಬಂಡೀಪುರ ದಾಟಿ ಮಧುಮಲೈ ಅರಣ್ಯವನ್ನ ಹಾದು ಮಲಪ್ಪುರಂ ಸಮೀಪದ ನಿಲಂಬೂರು ಎಂಬಲ್ಲಿ ಎಸ್ಟೇಟ್ ಮಾಡಿಕೊಂಡಿದ್ದ ಒಬ್ಬರ ಮನೆಗೆ ಹೋದೆವು. 30 ವರ್ಷಗಳ ಹಿಂದೆ ನಿಲಂಬೂರಿನ ತೇಗದ ಕಾಡು ವಿಶ್ವಪ್ರಸಿದ್ಧವಾಗಿತ್ತು. ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಯಾಗಿದ್ದ ಹೆನ್ರಿ ವ್ಯಾಲೆಂಟೈನ್ ಕ್ಯಾನೋಲಿ ಎಂಬಾತ ಮಲಬಾರ್ ಪ್ರದೇಶದ ಕಲೆಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ. 1850ರ ಸುಮಾರಿಗೆ ಆತ ಹಡಗು ನಿರ್ಮಾಣಕ್ಕೋಸ್ಕರ ತೇಗದ ಮರಗಳನ್ನು ಬೆಳೆಯುವುದಕ್ಕೆ ಶುರು ಮಾಡಿ ನಿಲಂಬೂರು ಸಮೀಪದಲ್ಲಿರುವ ಕಾಡುಗಳ ಮರಗಳನ್ನೆಲ್ಲ ಕಡಿಸಿ ಅಲ್ಲಿ ತೇಗದ ನೆಡುತೋಪು ಮಾಡಿಸಿದ್ದ. ಆ ತೋಪನ್ನು ನೋಡಿಕೊಳ್ಳಲೆಂದು ಹಲವಾರು ಕುಟುಂಬಗಳನ್ನು ನೇಮಿಸಿದ್ದ. ಅದಾಗಿ ಕೆಲವೇ ವರ್ಷಕ್ಕೆ ಆತನನ್ನು ಮಾಪಿಳ್ಳೆಗಳೆಲ್ಲ ಸೇರಿ ಅವರ ನಾಯಕನಾಗಿದ್ದ ಸೈಯದ್ ಪದ್ ಪಾಜಲ್ ಬಂಧನಕ್ಕೆ ಆದೇಶ ನೀಡಿದನೆಂಬ ಕಾರಣಕ್ಕೆ ಕಲ್ಲಿಕೋಟೆಯಲ್ಲಿ ಕೊಲೆ ಮಾಡಿದ್ದರು. ನಿಲಂಬೂರು ಮತ್ತು ಮಂಚೇರಿಯ ನಡುವೆ ಅವರ ಎಸ್ಟೇಟು ಇತ್ತು. ಅಡಕೆ, ರಬ್ಬರ್ ಬೆಳೆಯುತ್ತಿದ್ದ ಆತ ಸಾವಿರಾರು ದೇವಹಲಸಿನ ಮರಗಳನ್ನೂ ನೆಟ್ಟಿದ್ದ. ದಕ್ಷಿಣ ಕನ್ನಡದಲ್ಲಿ ಜೀಗುಜ್ಜೆ ಎಂದು ಕರೆಯುವ ಬ್ರೆಡ್ ಫ್ರೂಟ್ ಬೆಳೆಯಿಂದಲೇ ಅವನಿಗೆ ಒಳ್ಳೆಯ ಆದಾಯ ಬರುತ್ತಿತ್ತಂತೆ. ಮಂಚೇರಿಯ ಜೀಗುಜ್ಜೆಗಳಿಗೆ ವಿದೇಶದಲ್ಲೂ ಒಳ್ಳೆಯ ಬೇಡಿಕೆ ಇತ್ತು ಅನ್ನುವುದು ಅಲ್ಲಿಗೆ ಹೋದ ನಂತರವೇ ನನಗೆ ಗೊತ್ತಾದದ್ದು. ಗುರುಗಳನ್ನು ಆತ ಕರೆಸಿಕೊಂಡಿದ್ದಕ್ಕೂ ಕಾರಣ ಇತ್ತು. ಮನೆ ಸುತ್ತಲೂ ದಟ್ಟವಾದ ಕಾಡು, ಬೇಕಾದಷ್ಟು ಶ್ರೀಮಂತಿಕೆ, ಧಾರಾಳ ಏಕಾಂತ, ಮನೆ ತುಂಬ ಕೆಲಸದಾಳುಗಳು, ಆಗಾಗ ಮನೆಗೆ ಬಂದು ಹೋಗುತ್ತಿದ್ದ. ಗಣ್ಯರು, ಸಮಾಜದಲ್ಲಿ ಉನ್ನತ ಸ್ಥಾನ, ಹಲವಾರು ಸಂಘ ಸಂಸ್ಥೆಗಳ ಅಧ್ಯಕ್ಷಗಿರಿ, ಆ ಕಾಲಕ್ಕೆ ಅಪರೂಪವಾಗಿದ್ದ ಪ್ಲೈಮೌತ್ ಕಾರು, ಮನೆಯೊಳಗೆ ತುಂಬಿ ತುಳುಕಾಡುತ್ತಿದ್ದ ವಿದೇಶಿ ಮದ್ಯ, ಸಾಕಿದ ಆನೆಗಳು ಎಲ್ಲವೂ ಇದ್ದರೂ ಅವನ ಸಾಂಸಾರಿಕ ಜೀವನ ಸುಖಕರವಾಗಿರಲಿಲ್ಲ. ಅವನ ಹೆಸರು ಇಂದ್ರಜಿತ್. ಅವನ ತಂದೆ ಚಾತು ಮೆನನ್ಗೆ 3 ಪತ್ನಿಯರು. ಅವರೆಲ್ಲರೂ ಒಂದೇ ಮನೆಯಲ್ಲಿ ಒಟ್ಟಾಗಿದ್ದರು. ಅವರ ಮಧ್ಯೆ ಯಾವತ್ತೂ ಜಗಳವಾಡುತ್ತಿರಲಿಲ್ಲ. ಅವನು ಬಾಲ್ಯದಿಂದಲೇ ನೋಡಿಕೊಂಡು ಬಂದ ಹಾಗೆ ಅವನ ಅಪ್ಪ ಯಾವತ್ತೂ ತಮ್ಮ ಪತ್ನಿಯರಿಗೆ ವಿಶೇಷ ಸ್ಥಾನಮಾನ ಕೊಟ್ಟವರಲ್ಲ. ಅವರನ್ನು ಕಂಡರೆ ಅವರಿಗೆಲ್ಲ ಕೊಂಚ ಭಯವೂ, ಅಪಾರ ಭಕ್ತಿಯೂ, ವಿಶೇಷವಾದ ಕೃತಜ್ಞತೆಯೂ ಇತ್ತು. ಯಾರೂ ಅವರ ಮಾತಿಗೆ ಎದುರಾಡುತ್ತಿರಲಿಲ್ಲ. ಯಾರೂ ಅವರು ಹೇಳಿದ್ದಕ್ಕೆ ಇಲ್ಲ ಎಂದು ಹೇಳುತ್ತಿರಲಿಲ್ಲ. ಸದಾ ತೋಟ, ಅತಿಥಿಗಳ ಜೊತೆ ಮಾತುಕತೆ, ವಿದೇಶಿಯರ ಜೊತೆ ಪಾನಗೋಷ್ಠಿ, ಬೇಟೆ, ಅಧಿಕಾರಯುತ ಮಾತು, ಅಟ್ಟಹಾಸದ ನಗು ಇವುಗಳನ್ನೇ ನೋಡಿಕೊಂಡು ಬೆಳೆದಿದ್ದ ಇಂದ್ರಜಿತುವಿಗೆ 22ನೆಯ ವಯಸ್ಸಿಗೆ ಮದುವೆಯಾಯಿತು. ಅದು ಪ್ರೇಮ ವಿವಾಹ. ತಾನೊಂದು ಮದುವೆಯಲ್ಲಿ ಭೇಟಿಯಾದ ಸುಹಾಸಿನಿಯನ್ನು ಇಂದ್ರಜಿತ್ ಮೆಚ್ಚಿಕೊಂಡ. ಆ ಮೆಚ್ಚುಗೆಯನ್ನು ಅವಳಿಗೂ ತಿಳಿಸಿದ. ಅವಳಿಗೂ ಇಂದ್ರಜಿತ್ ಇಷ್ಟವಾಗಿ ಬಿಟ್ಟಿದ್ದ. ಅವಳೇ ಮದುವೆಯ ಪ್ರಸ್ತಾಪವನ್ನು ತನ್ನ ತಂದೆಯ ಮುಂದಿಟ್ಟಳು. ಸುಹಾಸಿನಿಯ ಮನೆಯವರು ಸಾಕಷ್ಟು ಶ್ರೀಮಂತರೇ ಆಗಿದ್ದರಿಂದ ಯಾವುದೇ ಅಡೆತಡೆ ಇಲ್ಲದೆ ಸಂಬಂಧ ಕುದುರಿ ಅದ್ಧೂರಿಯಾಗಿ ಮದುವೆಯೂ ನಡೆದು ಹೋಯಿತು. ಮದುವೆಯಾಗಿ 6 ತಿಂಗಳ ಕಾಲ ಇಬ್ಬರೂ ಸುಖವಾಗಿಯೇ ಇದ್ದರು. ಆನಂತರ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ತಲೆದೋರಿತು. ಅದು ಹೇಗೆ ಶುರುವಾಯಿತು ಅನ್ನುವುದು ಇಂದ್ರಜಿತ್ವಿಗೂ ನೆನಪಿರಲಿಲ್ಲ. ಅವನು ಗುರುಗಳ ಹತ್ತಿರ ತನ್ನ ಸಂಕಷ್ಟಗಳನ್ನು ಹೇಳಿಕೊಳ್ಳುತ್ತಾ, ಅವಳು ನಾನು ಪ್ರೀತಿಸಿದ ಹುಡುಗಿಯಾಗಿ ಉಳಿದಿಲ್ಲ, ಅವಳ ವರ್ತನೆ ಬದಲಾಗಿದೆ, ನಾನು ನೋಡಿದಾಗ ಹೇಗಿದ್ದಳೋ ಹಾಗಿಲ್ಲ ಅವಳು ಅಂತ ಹೇಳಿಕೊಂಡ. ಸುಹಾಸಿನಿಗೆ ಅಸಂಖ್ಯಾತ ಗೆಳತಿಯರಿದ್ದರು. ಅನೇಕ ಗೆಳೆಯರೂ ಇದ್ದರು. ಅವರೆಲ್ಲರಿಗೂ ಸಂಭ್ರಮ ಇಷ್ಟ. ಅವರನ್ನೆಲ್ಲ ಅವಳು ಮನೆಗೆ ಕರೆಸುತ್ತಿದ್ದಳು. ಮನೆಯಲ್ಲೇ ಅವರಿಗೋಸ್ಕರ ವಿಶೇಷ ಔತಣಕೂಟ ಏರ್ಪಾಟು ಮಾಡುತ್ತಿದ್ದಳು. ಬಂದವರು 5-6 ದಿನ ಮನೆಯಲ್ಲಿರುತ್ತಿದ್ದರು. ಅವರ ಜೊತೆ ಜೀಪು ಹತ್ತಿಕೊಂಡು ಅವಳು ಕಾಡು ಸುತ್ತುವಿಡಕ್ಕೆ ಹೋಗುತ್ತಿದ್ದಳು. ಚೆಲಿಯಾರ್ ನದಿಯಲ್ಲಿ ತೆಪ್ಪದಲ್ಲಿ ಸುತ್ತಾಡುತ್ತಿದ್ದರು. ನದಿಯ ದಡದಲ್ಲೇ ಟೆಂಟ್ ಹಾಕಿಕೊಂಡು ರಾತ್ರಿಗಳನ್ನು ಅಲ್ಲೇ ಕಳೆಯುತ್ತಿದ್ದರು. ಬಾತು ಮೆನನ್ ಕುಟುಂಬದ ಕಟ್ಟುನಿಟ್ಟಿನ ಜೀವನ, ಮನೆಯ ಹೆಂಗಸರ ಶಿಸ್ತು, ದೈವಭಕ್ತಿ, ಆಚಾರ ವಿಚಾರಗಳನ್ನು ಸುಹಾಸಿನಿ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಲೇ ಇರಲಿಲ್ಲ.
ಮದುವೆಯಾದ ನಂತರ ಅವಳು ಹೇಗಿರಬೇಕೋ ಹಾಗಿಲ್ಲ ಅಂತ ಇಂದ್ರಜಿತ್ ಒಂದಷ್ಟು ಪ್ರಸಂಗಗಳನ್ನು ಗುರುಗಳ ಮುಂದೆ ಹೇಳಿಕೊಂಡ. ಮೂಲತಃ ಇಂದ್ರಜಿತ್ ಅಂಥ ರೊಮ್ಯಾಂಟಿಕ್ ವ್ಯಕ್ತಿ ಏನೂ ಆಗಿರಲಿಲ್ಲ. ತನ್ನ ಹೆಂಡತಿ ತನ್ನವಳು ಅನ್ನುವ ಭಾವನೆ ಅವನಿಗಿತ್ತು. ಅವಳನ್ನು ಅವನು ಪ್ರೀತಿಸುತ್ತಿದ್ದ. ಅವಳು ಸದಾ ತನ್ನ ಕಣ್ಣೆದುರೇ ಇರಬೇಕೆಂದು ಬಯಸುತ್ತಿದ್ದ. ಅವಳು ಬೇರೆ ಹುಡುಗರ ಜೊತೆ ಮಾತಾಡುವುದು, ಬೆಳಗಾಗಿದ್ದು ಕಾಡಿಗೆ ನುಗ್ಗುವುದು, ಬೇಟೆಯಾಡಬೇಕು ಅಂತ ಹೇಳುವುದು, ತಾನು ಸಸ್ಯಾಹಾರಿ ಅಂತ ಹೇಳಿ ಎಲ್ಲರ ಜೊತೆಗೂ ಕೂತು ಊಟ ಮಾಡದೇ ಇರುವುದು, ಮನೆಯವರೆಲ್ಲ ಕಚ್ಚೆ ಹಾಕಿ ಸೀರೆಯುಡುತ್ತಿದ್ದರೆ ಅವಳು ಪಾಶ್ಚಾತ್ಯ ಉಡುಗೆ ತೊಟ್ಟು ಓಡಾಡುವುದು, ಗೆಳತಿಯರು ಬಂದಾಗ ಅವರ ಜೊತೆ ಸೇರಿ ವೈನ್ ಕುಡಿಯುವುದು, ಹೀಗೆ ಬಾತು ಮೆನನ್ ಮನೆಯ ನೆಮ್ಮದಿ ಹಾಳಾಗುವುದಕ್ಕೆ ಏನೇನು ಮಾಡಬೇಕೋ ಅದನ್ನೆಲ್ಲ ಅವಳು ಮಾಡುತ್ತಿದ್ದಳು. ಅವನು ತನ್ನ ಕಷ್ಟಗಳನ್ನು, ಅವಳು ಮಾಡಿದ ರಾದ್ಧಾಂತಗಳನ್ನು, ತಮ್ಮಿಬ್ಬರ ನಡುವೆ ಇರುವ ಭಿನ್ನಾಭಿಪ್ರಾಯಗಳನ್ನು ಹೇಳಿದ ನಂತರ ಗುರುಗಳು ಅವನ ಹತ್ತಿರ ಕೇಳಿದರು. ನಿನ್ನ ಪ್ರಕಾರ ಅವಳು ಹೇಗಿರಬೇಕು? ನಮ್ಮಮ್ಮನ ಹಾಗೆ. ನಮ್ಮಮ್ಮ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಈ ಮನೆಗೆ. ತನಗೆ 2 ಸವತಿಯರಿದ್ದರೂ ಒಂದು ದಿನವೂ ಅವರು ತಕರಾರು ಮಾಡಿದವರಲ್ಲ. ನಮ್ಮ ಮನೆಯಲ್ಲಿ ಯಾರಿಗೂ ಮತ್ತೊಬ್ಬರಿಂದ ಹೇಳಿಸಿಕೊಳ್ಳುವ ಅಭ್ಯಾಸವೇ ಇಲ್ಲ. ನಾನು ಕೂಡ ಇಷ್ಟು ದೊಡ್ಡವನಾಗಿದ್ದರೂ ಅಪ್ಪನ ಮಾತು ಮೀರಿ ಏನನ್ನೂ ಮಾಡಿದವನೇ ಅಲ್ಲ. ಎಲ್ಲವೂ ಒಂದು ಶಿಸ್ತಿನಲ್ಲಿ ನಡೆಯುತ್ತಿತ್ತು. ಅವಳು ಬಂದ ನಂತರ ಎಲ್ಲವೂ ಹಾಳಾಗಿ ಹೋಯಿತು. ಅಪ್ಪ ನನ್ನ ಜೊತೆ ಮಾತಾಡುವುದನ್ನು ಬಿಟ್ಟರು. ನಾನು ಏಕಾಂಗಿಯಾಗಿ ಬಿಟ್ಟೆ. ಅವಳ ಜೊತೆ ಮಾತಾಡುವುದಕ್ಕೆ ನನಗೆ ಇಷ್ಟವೇ ಇರಲಿಲ್ಲ. ಅವಳು ಎಷ್ಟರ ಮಟ್ಟಿಗೆ ಕಾಟ ಕೊಡುತ್ತಿದ್ದಳೆಂದರೆ, ತನ್ನ ಗೆಳೆಯರು ಬಂದಾಗ ಸಂಭ್ರಮ ತೋರಿಸುತ್ತಿದ್ದವಳು ನಮ್ಮ ಕುಟುಂಬದ ಸಮಾರಂಭಗಳಲ್ಲಿ ಕಿಂಚಿತ್ತೂ ಆಸಕ್ತಿ ತೋರಿಸುತ್ತಿರಲಿಲ್ಲ. ಅಪ್ಪನ 60ನೇ ವರ್ಷದ ಕಾರ್ಯಕ್ರಮದ ದಿನ ಅವಳು ಮನೆಯಲ್ಲೇ ಇರಲಿಲ್ಲ. ಅವಳ ಸ್ನೇಹಿತೆಯರ ಜೊತೆಗೆ ರಾಜಸ್ಥಾನಕ್ಕೆ ಹೊರಟು ನಿಂತಿದ್ದಳು. ಕಾರ್ಯಕ್ರಮ ಮುಗಿದು 3 ದಿನವಾದ ನಂತರ ವಾಪಸ್ಸು ಬಂದಳು. ಅವತ್ತೇ ನಾನು ಅವಳ ಮೇಲೆ ಕೈ ಮಾಡಿದ್ದು. ಅವಳಿಗೆ ಒಂದೇಟು ಹೊಡೆದಿದ್ದೇ ಅಷ್ಟೇ. ನನ್ನ ಮೇಲೆ ಕೈ ಮಾಡಲು ನಿನಗೇನು ಅಧಿಕಾರ ಇದೆ ಅಂತ ಎಲ್ಲರ ಮುಂದೆ ಕೇಳಿದಳು. ಅಲ್ಲೇ ಕುಳಿತಿದ್ದ ಅಪ್ಪನಿಗೆ ಎಷ್ಟು ಬೇಸರವಾಯಿತೆಂದರೆ ಅವರು ಮರುಮಾತಾಡದೆ ಎದ್ದು ಅದೇ ವರ್ಷ ಅಪ್ಪನೂ ತೀರಿಕೊಂಡ್ರು. ಆಮೇಲೂ ಅವಳ ವರ್ತನೆ ಬದಲಾಗಲಿಲ್ಲ. ಅವಳು ನನ್ನ ಜೀವನದಲ್ಲಿ ಮುಳ್ಳಾಗಿ ಬಿಟ್ಟಿದ್ದಾಳೆ. ಅವಳನ್ನು ಬದಲಾಯಿಸಲಿಕ್ಕೆ ಪ್ರಯತ್ನಿಸಿ ನಾನು ಸೋತು ಹೋದೆ. ನನಗೇನು ಮಾಡಬೇಕು ಅಂತ ಗೊತ್ತಾಗುತ್ತಿಲ್ಲ. ನೀನೇಕೆ ಅವಳನ್ನು ಬಿಟ್ಟು ಬಿಡಬಾರದು? ಅದು ಸಾಧ್ಯವೇ ಇಲ್ಲ. ನಮ್ಮ ಮನೆತನದಲ್ಲಿ ಇದುವರೆಗೂ ಮದುವೆ ಮುರಿದು ಬಿದ್ದಿದ್ದಿಲ್ಲ. ಇಂದ್ರಜಿತುವಿನ ಹೆಂಡತಿ ಬಿಟ್ಟು ಹೋದಳು ಅಂತಲೋ, ಇಂದ್ರಜಿತು ಹೆಂಡತಿಯನ್ನು ಬಿಟ್ಟ ಅಂತಲೋ ಸುದ್ದಿಯಾಗುವುದು ನನಗೆ ಇಷ್ಟವಿಲ್ಲ. ನಮ್ಮದು ತುಂಬಾ ದೊಡ್ಡ ಕುಟುಂಬ. ಅವರೆಲ್ಲರಿಗೂ ನಮ್ಮದೇ ದೊಡ್ಡ ಮನೆ. ನಮ್ಮ ಮನೆಯಲ್ಲಿ ಏನು ನಡೆದರೂ ಸುದ್ದಿಯಾಗುತ್ತದೆ. ನಿನ್ನ ತಂದೆಯವರ 60ನೇ ಶಾಂತಿಯ ದಿನ ಅವಳು ಮನೆಯಲ್ಲಿಲ್ಲದೇ ಇದ್ದದ್ದು ಸುದ್ದಿಯಾಗಲಿಲ್ಲವೇ? ಆಗುತ್ತಿತ್ತು. ಆದರೆ ಅವಳ ಅಮ್ಮನಿಗೆ ಆರೋಗ್ಯ ಸರಿಯಿಲ್ಲ, ಅವರನ್ನು ನೋಡುವುದಕ್ಕೆ ಸುಹಾಸಿನಿ ಹೋಗಿದ್ದಾಳೆ ಎಂದು ಎಲ್ಲರಿಗೂ ಹೇಳಿದೆವು. ಕೆಲವರಿಗೆ ಅನುಮಾನ ಬಂದಿರಲಿಕ್ಕೂ ಸಾಕು. ಆದರೆ ಮಾನ ಹೋಗುವಂಥದ್ದೇನೂ ನಡೆಯಲಿಲ್ಲ. ನೀನು ಪ್ರೀತಿಸಿದಾಗ ಅವಳು ಹೇಗಿದ್ದಳು? ಹೀಗಂತೂ ಇರಲಿಲ್ಲ. ಎಷ್ಟೊಂದು ಲವಲವಿಕೆಯ ಹೆಣ್ಣಾಗಿದ್ದಳು ಗೊತ್ತೇ. ಅವಳ ವ್ಯಕ್ತಿತ್ವದಲ್ಲಿ ಒಂಚೂರೂ ಕಳಂಕ ಇರಲಿಲ್ಲ. ಆ ಮದುವೆಯ ಮನೆಯಲ್ಲಿ ಅವಳು ಹಕ್ಕಿಯಂತೆ ಹಾರಾಡಿಕೊಂಡಿದ್ದಳು. ಎಲ್ಲರ ಜೊತೆ ಬೆರೆತು ಉಲ್ಲಾಸದಿಂದ ಇದ್ದಳು. ಅವಳಿದ್ದಲ್ಲಿ ಸಂತೋಷ ತುಳುಕಾಡುತ್ತಿತ್ತು. ಎಲ್ಲರ ಜೊತೆ ಮಧುರವಾಗಿ ಮಾತಾಡುತ್ತಿದ್ದಳು. ಮದುವೆಗೆ ಬಂದವರೆಲ್ಲರನ್ನೂ ತಾನಾಗಿಯೇ ಮಾತಾಡಿಸಿ ಅವರ ಯೋಗಕ್ಷೇಮ ವಿಚಾರಿಸಿ ಅವರಲ್ಲಿ ಹರ್ಷ ಉಕ್ಕುವಂತೆ ಮಾಡುತ್ತಿದ್ದಳು. ನಾನು ಅವಳನ್ನೇ ಹಿಂಬಾಲಿಸುತ್ತಿದ್ದೆ, ಅವಳನ್ನೇ ನೋಡುತ್ತಿದ್ದೆ. ಎಷ್ಟೋ ಹೊತ್ತಿನ ನಂತರ ಅವಳಿಗೆ ನಾನು ಅವಳ ಹಿಂದೆ ಬಿದ್ದಿರುವುದು ಗೊತ್ತಾಯಿತು. ಆಮೇಲೆ ತನ್ನೆಲ್ಲ ಕೆಲಸಗಳ ನಡುವೆ ಅವಳು ನನ್ನನ್ನೇ ವಾರೆಗಣ್ಣಿಂದ ನೋಡುತ್ತಿದ್ದಳು. ಬೇಕು ಬೇಕಂತಲೇ ನಾನಿರುವ ಕಡೆ ಕಾಣಿಸಿಕೊಳ್ಳುತ್ತಿದ್ದಳು. ಎಲ್ಲಕ್ಕಿಂತ ಹೆಚ್ಚಾಗಿ ಪುಟ್ಟ ಮಕ್ಕಳನ್ನು ಎತ್ತಿಕೊಂಡು ಮುದ್ದಾಡುತ್ತಿದ್ದಳು. ಆ ಮಕ್ಕಳಿಗೆ ಉಡುಗೊರೆ ತಿನಿಸುಗಳನ್ನು ಕೊಡುತ್ತಿದ್ದಳು. ನಿಜ ಹೇಳಲೆ, ನಮಗೆ ಮದುವೆಯಾಗಿ 6 ವರ್ಷ, ಇನ್ನೂ ಮಕ್ಕಳಿಲ್ಲ. ಅವಳಿಗೆ ಮಕ್ಕಳಾಗುವುದು ಇಷ್ಟವೇ ಇಲ್ಲ. ಕೇಳಿದರೆ ಈಗೇನು ಅವಸರ ಅನ್ನುತ್ತಾಳೆ. ಅಂದರೆ ನೀವಿನ್ನೂ ಕೂಡಿಲ್ಲವೇ? ಅವಳಿಗೆ ಮಿಲನದಲ್ಲಿ ಆಸಕ್ತಿ ಇದೆ. ಹೊತ್ತಲ್ಲದ ಹೊತ್ತಲ್ಲಿ ಬಂದು ಅಪ್ಪಿಕೊಳ್ಳುತ್ತಾಳೆ. ನನ್ನನ್ನು ಉತ್ತೇಜಿಸುತ್ತಾಳೆ. ಪ್ರೇಮಿಸುವಾಗ ನನ್ನಲ್ಲಿ ಕರಗಿ ಹೋಗುತ್ತಾಳೆ. ಒಮ್ಮೊಮ್ಮೆ ಮಧ್ಯಾಹ್ನ ಕೂಡ ನಾನು ಜೊತೆಗಿರಬೇಕೆಂದು ಬಯಸುತ್ತಾಳೆ. ಅವಳು ಅತಿಕಾಮಿ ಎಂದು ಅನ್ನಿಸುತ್ತದೆ. ನಾನು ನೋಡಿದ ಉಲ್ಲಾಸದ ಹುಡುಗಿ ಅವಳಲ್ಲವೇ ಅಲ್ಲ. ಹಾಗಿದ್ದರೆ ನೀನು ಅವಳ ಜೊತೆ ಹೊಂದಿಕೊಂಡು ಹೋಗಲಾರೆ. ಅವಳು ನನ್ನ ಜೊತೆ ಹೊಂದಿಕೊಂಡು ಹೋಗುತ್ತಿಲ್ಲ ಗುರುಗಳೇ. ಅದೇ ದೊಡ್ಡ ಸಮಸ್ಯೆಯಾಗಿರುವುದು. ನೀನು ಅವಳಿಗೆ ವಿಚ್ಛೇದನ ಕೊಡಲಾರೆ. ಇಲ್ಲ ಗುರುಗಳೇ,
ಅದರಿಂದ ನನ್ನ ಮನೆತನದ ಮಾನ ಬೀದಿಗೆ ಬರುತ್ತದೆ. ಹಾಗಿದ್ದರೆ ನಿನಗಿರುವುದು ಒಂದೇ ದಾರಿ. ಗುರುಗಳು ಗಂಭೀರವಾಗಿ ಕೊಂಚ ಕಟುವಾಗಿ ಹೇಳಿದರು. ಇಂದ್ರಜಿತು ಕುತೂಹಲದಿಂದ ಕೊಂಚ ಮುಂದೆ ಬಾಗಿದ. ಅವಳಿಂದ ದೂರಾಗುವುದಕ್ಕೆ ನಿನಗಿರುವುದು ಒಂದೇ ದಾರಿ. ಅವಳನ್ನು ಕೊಂಡುಬಿಡು. ನಾನು ಬೆಚ್ಚಿಬಿದ್ದೆ. ಇಂದ್ರಜಿತು ಕೂಡ ಗಾಬರಿಯಾಗಿದ್ದ. ಅವನ ಮುಖ ಬಿಳಿಚಿಕೊಂಡಿತು. ಅದಕ್ಕಿಂತ ವಿಚ್ಛೇದನವೇ ವಾಸಿ ಅಂತ ಅವನಿಗೆ ಆ ಕ್ಷಣ ಅನ್ನಿಸಿರಬೇಕೆಂದು ನನಗನ್ನಿಸಿತು. ಅವನು ಏನನ್ನೋ ಹೇಳುವುದಕ್ಕೆ ಮೊದಲೇ ಗುರುಗಳು ಹೇಳಿದರು, ಯಾರಿಗೂ ಸುಳಿವೇ ಸಿಕ್ಕದಂತೆ ಕೊಂಡುಬಿಡು, ಎಲ್ಲವೂ ಸರಿ ಹೋಗುತ್ತದೆ. ಅಷ್ಟು ಹೇಳಿ ಗುರುಗಳು ತಿರುಗಿ ನನ್ನನ್ನು ನೋಡಿದರು. ನಾನಲ್ಲಿಂದ ಎದ್ದು ಹೋಗಬೇಕು ಅನ್ನುವುದನ್ನು ಅರ್ಥ ಮಾಡಿಕೊಂಡು ಹೊರಗೆ ಬಂದೆ. ಗುರುಗಳು ಅವನ ಜೊತೆ ತುಂಬಾ ಹೊತ್ತು ಒಬ್ಬರೇ ಮಾತಾಡ್ತಿದ್ರು. ಅವಳನ್ನು ಯಾರಿಗೂ ಗೊತ್ತಾಗದಂತೆ, ಸುಳಿವೇ ಸಿಗದಂತೆ ಹೇಗೆ ಕೊಲ್ಲುವುದು ಅನ್ನುವುದನ್ನು ಗುರುಗಳು ಇಂದ್ರಜಿತುವಿಗೆ ಹೇಳುತ್ತಿದ್ದಾರೆ ಅಂದುಕೊಂಡೆ. ಕರುಣಾಮಯಿಗಳಾದ ಗುರುಗಳು ಅಷ್ಟೊಂದು ಕಠಿಣವಾಗುವುದಕ್ಕೆ ಸಾಧ್ಯವೇ ಅಂತ ನನಗೆ ಅಚ್ಚರಿಯಾಯಿತು. ಅವರು ಒಳಗೇನು ಮಾತಾಡಿಕೊಂಡರು ಅನ್ನುವುದನ್ನು ನಾನು ಕೇಳಲಿಲ್ಲ. ಗುರುಗಳು ಹೇಳದೆ ಏನನ್ನೂ ಕೇಳುವುದು ನಿಷಿದ್ಧ ಅನ್ನುವುದು ನನಗೂ ಗೊತ್ತಿತ್ತು. ಮಾರನೇ ದಿನ ನಾವು ಅಲ್ಲಿಂದ ಹೊರಟೆವು. ಹೊರಡುವ ಹೊತ್ತಿಗೆ ಇಂದ್ರಜಿತುವಿನ ಮುಖ ನೋಡಿದೆ. ಆ ಮುಖದಲ್ಲೊಂದು ಶಾಂತಿ ಮತ್ತು ಛಲ ನೆಲೆಯಾದಂತೆ ನನಗೆ ಕಾಣಿಸಿತು. ನಾವು ಮನೆಯಿಂದ ಹೊರಗೆ ಕಾಲಿಡುವ ಹೊತ್ತಿಗೆ ಸ್ಕರ್ಟ್ ತೊಟ್ಟುಕೊಂಡು ಗಾಗಲ್ಸ್ ಹಾಕಿಕೊಂಡು ನಳನಳಿಸುತ್ತಿದ್ದ ಹುಡುಗಿಯೊಬ್ಬಳು ಕಾರಿನಿಂದ ಇಳಿದು ಮನೆಯತ್ತ ಚಿಮ್ಮಿದಂತೆ ಬಂದಳು. ಅವಳು ನಮ್ಮನ್ನು ಹಾದು ಹೋಗುವಾಗ ಘಮ್ಮನ್ನುವ ಸುಗಂಧ ನಮ್ಮನ್ನು ಸವರಿಕೊಂಡು ಹೋಯಿತು. ಅವಳು ನಮ್ಮತ್ತ ತಿರುಗಿಯೂ ನೋಡಲಿಲ್ಲ. ಅವಳೇ ಸುಹಾಸಿನಿ ಅನ್ನುವುದು ನನಗೆ ಅಲ್ಲಿಂದ ಹೊರಟ ನಂತರ ಹೊಳೆಯಿತು. ನಾವು ನಮಗಾಗಿ ಸಿದ್ಧವಾಗಿದ್ದ ಕಾರಿನಲ್ಲಿ ಕುಳಿತು ರೈಲ್ವೆ ಸ್ಟೇಷನ್ನಿಗೆ ಬಂದು ಶೋರನೂರಿಗೆ ಹೋಗುವ ರೈಲು ಹತ್ತಿ ಶೋರನೂರಿನಿಂದ ಮಂಗಳೂರಿಗೆ ಬಂದೆವು. ಇದಾಗಿ 4-6 ತಿಂಗಳುಗಳ ನಂತರ ಮತ್ತೆ ಗುರುಗಳು ಸಿಕ್ಕಿದರು. ನನಗೆ ಇಂದ್ರಜಿತ್ತು ಏನು ಮಾಡಿದ ಅನ್ನುವುದೇ ತಲೆಯೊಳಗೆ ಕೊರೆಯುತ್ತಿತ್ತು. ಪತ್ರಿಕೆಗಳಲ್ಲಿ ಸುಹಾಸಿನಿಯ ಕೊಲೆಯ ಸುದ್ದಿ ಬರುತ್ತದೆಯೋ ಎಂದು ಕುತೂಹಲದಿಂದ ಗಮನಿಸುತ್ತಲೇ ಇದ್ದೆ. ಗುರುಗಳು ಸಿಕ್ಕಾಗ ತಡೆಯಲಾರದೆ ಕೇಳಿದೆ, ಇಂದ್ರಜಿತುವಿನ ಸುದ್ದಿಯೇನಾದರೂ ಬಂತ? ಗುರುಗಳು ತಮ್ಮ ತಲೆಯ ಪಕ್ಕದಲ್ಲಿ ಇಟ್ಟಿದ್ದ ಪತ್ರಗಳ ಪೈಕಿ ಒಂದನ್ನು ತೆಗೆದು ನನ್ನ ಮುಂದೆ ಹಿಡಿದರು. ಅದು ನಿಲಂಬೂರ್ ಪೋಸ್ಟ್ ಆಫೀಸಿನಿಂದ ಬಂದ ಟೆಲಿಗ್ರಾಮ್. ಕೊಂಚ ಮಾಸಿ ಹೋಗಿದ್ದ ಅಕ್ಷರಗಳನ್ನು ನಾನು ಉಸಿರು ಬಿಗಿ ಹಿಡಿದುಕೊಂಡು ಓದಿದೆ. ನಾನು ಗುರುಗಳ ಮುಖ ನೋಡಿದೆ. ಗುರುಗಳು ಮುಗುಳ್ನಕ್ಕರು. ಇಂದ್ರಜಿತ್ತು ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಮದುವೆಯಾದ ಸುಹಾಸಿನಿಯನ್ನು ಕೊಂದದ್ದು ನಿಜವಾ? ಕೊಲ್ಲುವುದೊಂದೇ ಅವನಿಗಿದ್ದ ದಾರಿಯಾ? ಕೊಂಚವೂ ಕರುಣೆಯಿಲ್ಲದೆ ಗುರುಗಳು ಅವನ ಹಿತ್ತಿರ ಹೆಂಡತಿಯನ್ನು ಕೊಂದುಬಿಡು ಅಂತ ಹೇಳಿದರ? ಅವನು ಕೊಂದು ಹೇಗೆ ಆ ಕೊಲೆಯಿಂದ ಪಾರಾದ? ಕೊಲೆಯ ಪಾಪಪ್ರಜ್ಞೆ ಹೊತ್ತುಕೊಂಡು ಯಾರಾದರೂ ಸುಖವಾಗಿರಲಿಕ್ಕೆ ಸಾಧ್ಯವೇ? ಸುಹಾಸಿನಿಗೆ ಏನಾಯಿತು? ಕೇಳೋಣ.